ಆ ಸಾಧಕರು ಮಳೆ ಎನ್ನದೆ, ಬಿಸಿಲೆನ್ನದೆ, ಚಳಿ ಎನ್ನದೆ ಸತತವಾಗಿ 36 ವರ್ಷಗಳ ಕಾಲ ಸಾಧನೆಯಲ್ಲಿ ಮುಳುಗಿದ್ರು. ಒಂದು ಒಳ್ಳೆಯ ಉದ್ದೇಶವನ್ನ ಇಟ್ಟುಕೊಂಡು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದ್ರೆ ಪ್ರಕೃತಿ ಮನುಷ್ಯನ ಸಹಾಯಕ್ಕೆ ನಿಲ್ಲುತ್ತೆ, ತನ್ನಲ್ಲಿನ ರಹಸ್ಯಕಾರಿ ಸಂಗತಿಗಳನ್ನ ತಿಳಿಸುತ್ತೆ, ವಿಶೇಷವಾದ ಶಕ್ತಿಯನ್ನ ಕರುಣಿಸುತ್ತೆ ಎಂಬ ಮಾತಿಗೆ ಪೂರಕವೆಂಬಂತೆ ಹಠ ಬಿಡದೆ 36 ವರ್ಷಗಳ ಸಾಧನೆಗೆ ಪ್ರತಿಫಲವೆಂಬಂತೆ ಸಾಧಕರಿಗೆ ಒಂದು ಅಚ್ಚರಿ ಎದುರಾಯಿತು, ಒಂದು ಅದ್ಭುತ ಎದುರಾಯಿತು. ಆ ಅಚ್ಚರಿಯೇ, ಆ ಅದ್ಭುತವೇ ನಿಸರ್ಗದ ಕೆಲವೊಂದು ರಹಸ್ಯಗಳು ತಿಳಿಯುವುದರ ಜೊತೆಗೆ ಸಾಧಕರ ಕಣ್ಣುಗಳು ವಿಶೇಷವಾದ ಶಕ್ತಿಯನ್ನ ಪಡೆದುಕೊಂಡಿತ್ತು. ಪ್ರಕೃತಿಯ ನೆರವಿನಿಂದ, ವಿಶೇಷವಾದ ಸಾಧನೆಯಿಂದ ನಿಸರ್ಗದ ಕೆಲವೊಂದು ರಹಸ್ಯಗಳು ತಿಳಿಯುವುದರ ಜೊತೆಗೆ ತಮ್ಮ ಕಣ್ಣುಗಳು ವಿಶೇಷವಾದ ಶಕ್ತಿಯನ್ನ ಪಡೆದುಕೊಂಡ ನಂತರ ಮತ್ತೊಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಒಂದು ತಂತ್ರ ಕರಗತವಾಗಿತ್ತು. ಹಾಗೆ ಕರಗತವಾದ ತಂತ್ರವೇ ಚಕ್ಷುತಂತ್ರ. ದೃಷ್ಟಿ ಮುಖಾಂತರ ನಮ್ಮ ನಿಸರ್ಗದ ಕೆಲವೊಂದು ರಹಸ್ಯಗಳನ್ನ ಅರಿಯುವುದರೊಂದಿಗೆ ಚಕ್ಷುತಂತ್ರವನ್ನ ಕರಗತ ಮಾಡಿಕೊಂಡಿರುವ ಇಲ್ಲಿನ ಸಾಧಕರಿಂದ ಇದೀಗ ಆಧುನಿಕ ತಂತ್ರಜ್ಞಾನವೇ, ಆಧುನಿಕ ಲೋಕವೇ ಚಕಿತಗೊಳ್ಳುವಂತಹ ಅಚ್ಚರಿಗಳು ನಡೆಯುತ್ತಿವೆ. ಚಕ್ಷುತಂತ್ರವನ್ನ ಕರಗತ ಮಾಡಿಕೊಂಡು ಈ ಕಾಡಿನಲ್ಲಿ ಇರುವ ಆ ಸಾಧಕರಿಂದ ನಡೆಯುತ್ತಿರುವಂತಹ ಅಚ್ಚರಿಗಳಾದರೂ ಏನು ಎಂಬ ನಮ್ಮ ಹಲವು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವಿದೆ. ಇವರ ಹೆಸರು ಬಸವರಾಜ್ ಪಾಟೀಲ್ ಅಂತ. ಪತ್ನಿ ಮತ್ತು ಮಕ್ಕಳೊಂದಿಗೆ ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿದ್ದ ಇವರಿಗೆ ಇದ್ದಕ್ಕಿದ್ದಂತೆ ಒಂದು ಆಘಾತ ಅಪ್ಪಳಿಸಿತು. ಇವರನ್ನ ಅಪ್ಪಳಿಸಿದ ಆ ಆಘಾತವೇ ಇವರ ಮಗನ 2 ಕಿಡ್ನಿಗಳು ಫೇಲ್ ಆಗಿ ಬಿಟ್ಟಿದ್ದು. ನನ್ನ ಮಗನಿಗೆ 2 ಕಿಡ್ನಿ ಫೇಲ್ ಆಗಿವು 2011ರೊಳಗೆ. 2 ಕಿಡ್ನಿಗಳು ಫೇಲ್ ಆದ ಮಗನನ್ನ ಹೊತ್ತು ಇವರು ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನ ಸುತ್ತಿದ್ರು, ನಾನಾ ರೀತಿಯ ಔಷಧೋಪಚಾರಗಳನ್ನ ನಡೆಸಿದ್ರು. ಯಾವುದೇ ಪ್ರಯತ್ನಕ್ಕೂ ಕಿಡ್ನಿಗಳು ಕೆಲಸ ಮಾಡುವಂತಾಗಲಿಲ್ಲ. ಕೊನೆಗೆ ವೈದ್ಯರು ಹೇಳಿದ್ದು ಕಿಡ್ನಿಗಳನ್ನ ಬದಲಿಸಬೇಕೆಂದು. ಅಂತಹ ಸಲಹೆಯನ್ನ ಆಲಿಸಿದ ಬಸವರಾಜ್ರವರು ಕಿಡ್ನಿಗಾಗಿ ನಾನಾ ಕಡೆ ಪ್ರಯತ್ನ ನಡೆಸಿದ್ರು. ಆದರೆ ಕಿಡ್ನಿಗಳು ಸಿಗಲಿಲ್ಲ. ಅಂತಹ ಸಮಯದಲ್ಲಿ ತಮಗೇನಾದ್ರೂ ಪರವಾಗಿಲ್ಲ, ಮಗ ಬದುಕಿ ಬಾಳಬೇಕೆಂದು ನಿರ್ಧರಿಸಿ ತಮ್ಮ ಒಂದು ಕಿಡ್ನಿಯನ್ನ ಮಗನಿಗೆ ನೀಡಿದ್ರು. ವೈದ್ಯರುಗಳು ತಂದೆಯ ಕಿಡ್ನಿಯನ್ನ ಮಗನಿಗೆ ಹಾಕಿದ್ರು. ತಂದೆಯವರು ನೀಡಿದಂತಹ ಒಂದು ಕಿಡ್ನಿಯಿಂದ ಮಗ ಹೊಸ ಜೀವನ ಆರಂಭಿಸಿದ. ಮತ್ತೆ ಮನೆಯಲ್ಲಿ ಸಂತಸ ಮೂಡಿತು. ಅಂತಹ ಸಂತಸ ಹೆಚ್ಚು ದಿನಗಳ ಕಾಲ ಇರಲಿಲ್ಲ. ಕಾರಣ 1 ವರ್ಷ ಚೆನ್ನಾಗಿದ್ದ ಮಗ ಮತ್ತೆ ಕಿಡ್ನಿ ಸಮಸ್ಯೆಯಿಂದ ಬಳಲಲು ಆರಂಭಿಸಿದ. ಹಾಕಿದ ಕಿಡ್ನಿ ಮತ್ತೆ ಫೇಲ್ಯೂರ್ ಆಯಿತು. ಸ್ವಂತ ಮೊದಲು 4 ಕಿಡ್ನಿ ಕೊಟ್ಟಿನಿ. 1 ವರ್ಷ ಕಿಡ್ನಿ ಸರಿಯಾಗಿ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ, ಅದರ ನಂತರ ಮತ್ತೆ ರಿಜೆಕ್ಷನ್ ಆಗ್ಬಿಡ್ತು. ಇವರು ತಮ್ಮ ಮಗನಿಗೆ ಕೊಟ್ಟಂತಹ ಕಿಡ್ನಿಯು ಫೇಲ್ಯೂರ್ ಆದ ನಂತರ ಇವರ ಮಡದಿಯವರು ಮಗನಿಗೆ ಕಿಡ್ನಿಯೊಂದನ್ನು ನೀಡಲು ಮುಂದಾದರು. ಹಾಗೆ ಮುಂದಾದ ಇವರ ಮಡದಿಯವರು ಮಗನಿಗೆ ತಮ್ಮ ಒಂದು ಕಿಡ್ನಿಯನ್ನ ಕೊಟ್ಟು ಬಿಟ್ಟರು. ಅದರ ನಂತರ ನಮ್ಮ ಮನೆಯವ್ರನ್ನೂ ಕಿಡ್ನಿ ಕೊಟ್ಟಿನಿ. ಕಿಡ್ನಿ ಹಾಕಿದ ಮರುದಿವಸ ಅದು ರಿಜೆಕ್ಷನ್ ಆಗಿಬಿಡ್ತು. ಇವರ ಮಡದಿಯವರು ಕಿಡ್ನಿ ನೀಡಿದ ನಂತರ ಒಂದು ಆಘಾತ ಎದುರಾಯಿತು. ಆ ಆಘಾತವೇ ಮತ್ತೆ ಮಗನಿಗೆ ಕಿಡ್ನಿ ಸಮಸ್ಯೆ ಆವರಿಸಿತ್ತು. ತಮ್ಮ ಯಾವ ಪ್ರಯತ್ನಕ್ಕೂ ಮಗನ ಕಿಡ್ನಿ ಸಮಸ್ಯೆ ನಿವಾರಣೆಯಾಗುತ್ತಿಲ್ಲವಲ್ಲ, ಮಗನನ್ನ ಉಳಿಸಿಕೊಳ್ಳಲು ಆಗುತ್ತಿಲ್ಲವಲ್ಲ ಎಂಬ ನೋವಿನೊಂದಿಗೆ ಇವರು ಹಾಗೂ ಇವರ ಮಡದಿ ಪ್ರತಿಕ್ಷಣ ಕಣ್ಣೀರಿಡಲು ಆರಂಭಿಸಿದ್ರು.
ಕನಿಷ್ಠ ಇಲ್ಲ ಅಂತಂದ್ರೆ 35 ಲಕ್ಷ ರೂಪಾಯಿ ಖರ್ಚಾಗಿದೆ ಇದ್ರ ಬಗ್ಗೆ. ಅಂದ್ರೂ ಇಲ್ಲಿ ಏನು ಹೊಳಿತಾ ಇದ್ದಿಲ್ಲ. ಇವರು ಹಾಗೂ ಇವರ ಮಡದಿ ಮಗನಿಗಾಗಿ ಕಿಡ್ನಿಗಳನ್ನ ಕೊಟ್ಟರು, ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿದ್ರು. ಸಮಸ್ಯೆ ಮತ್ತೆ ಆವರಿಸಿದ ಸಮಯದಲ್ಲಿ ಓರ್ವರು ಒಂದು ಸಲಹೆಯನ್ನು ನೀಡಿದ್ರು. ಆ ಸಲಹೆಯೇ ಬೆಟ್ಟದ ಮೇಲೆ ನೆಲೆಸಿರೋ ಆ ಸಾಧಕ. ಕಾಡಿನಲ್ಲಿ ವಾಸವಾಗಿರೋ ಆ ಸಾಧಕರನ್ನ ಭೇಟಿ ಮಾಡಿದ ಇವರು ಹಾಗೂ ಇವರ ಮಡದಿ ಅವರ ಮುಂದೆ ಕಣ್ಣೀರಿಟ್ಟರು. ಮಗನನ್ನ ಆವರಿಸಿರೋ ಕಿಡ್ನಿ ಸಮಸ್ಯೆಯನ್ನ ನಿವಾರಿಸಿರೆಂದು ಬೇಡಿಕೊಂಡರು. ಅಂತಹ ಸಮಯದಲ್ಲಿ ಇವರ ನೆರವಿಗೆ ನಿಂತ ಸಾಧಕರು ಆ ಒಂದು ತಂತ್ರವನ್ನ ಬಳಸಿದ್ರು. ಆ ತಂತ್ರವೇ ಚಕ್ಷು ತಂತ್ರ. ಚಕ್ಷು ತಂತ್ರವನ್ನ ಬಳಸಿದ ಬೆಟ್ಟದ ಮೇಲಿನ ಸಾಧಕರಿಗೆ ಇವರ ಮಗನ ಕಿಡ್ನಿ ಸಮಸ್ಯೆ ಯಾವ ಕಾರಣಕ್ಕಾಗಿ ಉಲ್ಬಣಗೊಳ್ಳುತ್ತಿದೆ, ಸಮಸ್ಯೆಗೆ ಮೂಲ ಕಾರಣವಾದರೂ ಏನೆಂಬುದು ತಿಳಿದು ಬಿಟ್ಟಿತು. ಚಕ್ಷು ತಂತ್ರದ ಮೂಲಕ ಕಿಡ್ನಿ ಸಮಸ್ಯೆಗೆ ಮೂಲವೇನೆಂದು ತಿಳಿದ ಬೆಟ್ಟದ ಮೇಲಿನ ಸಾಧಕರು ನಿಸರ್ಗದ ರಹಸ್ಯಗಳನ್ನ ಬಳಸಿ ಒಂದು ಅಚ್ಚರಿಯನ್ನು ಸೃಷ್ಟಿಸಿದ್ರು. ಆ ಅಚ್ಚರಿಯೇ ಇವರ ಮಗನ ಕಿಡ್ನಿ ಸಮಸ್ಯೆ ನಿವಾರಣೆಯಾಗಿರುವುದು. ಆತ ಇದೀಗ ಎಲ್ಲರಂತೆ ಜೀವನ ಸಾಗಿಸುತ್ತಿರುವುದು. ಈಗ ಎಲ್ಲ ಹುಡುಗ ಆರಾಮ್ ಇದ್ದಾನೆ, ಎಂತ ಏನ್ ಕೆಲಸ ಇದ್ರು ಮಾಡ್ತಾನೆ, ಅದಕ್ಕೇನ್ ತೊಂದರೆ ಇಲ್ಲ. ಅಸಲಿಗೆ ಚಕ್ಷು ತಂತ್ರದಿಂದ ಏನೇನು ಮಾಡಬಹುದು, ಅದರಿಂದ ಆಗುವಂತಹ ಉಪಯೋಗವಾದರೂ ಏನು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ. ಚಕ್ಷು ತಂತ್ರವನ್ನ ಸಿದ್ಧಿಸಿಕೊಂಡಿರೋ ಈ ಸಾಧಕರು ಬರಿಗಣ್ಣಿನಿಂದ ದೇಹವನ್ನ ಸ್ಕ್ಯಾನ್ ಮಾಡುತ್ತಾರೆ. ಆ ಮೂಲಕ ಅಚ್ಚರಿಗಳನ್ನ ಸೃಷ್ಟಿಸುತ್ತಾರೆ. ಚಕ್ಷು ತಂತ್ರದಿಂದ ದೇಹವನ್ನ ಸ್ಕ್ಯಾನ್ ಮಾಡಬಹುದಾ? ದೇಹದೊಳಗಿನ ಸಮಸ್ಯೆಗಳನ್ನ ನಿವಾರಿಸಬಹುದಾ? ಅದು ಹೇಗೆ ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಪ್ರಕೃತಿಯ ಕೃಪೆಯಿಂದ ಬಹಳಷ್ಟು ಸಾಧನೆಯೊಂದಿಗೆ ಚಕ್ಷುತಂತ್ರವನ್ನ ಕರಗತ ಮಾಡಿಕೊಂಡಿರೋ ಈ ಸಾಧಕರಿಂದ ಇಡೀ ವೈದ್ಯ ಲೋಕವೇ ಚಕಿತಗೊಳ್ಳುವಂತಹ ಅಚ್ಚರಿಗಳು ನಡೆಯುತ್ತಿವೆ. ಇವರ ಹೆಸರು ನಿಜಲಿಂಗಪ್ಪ ಪಾಟೀಲ್ ಅಂತ. ಕಷ್ಟಪಟ್ಟು ಮಡದಿ ಮಕ್ಕಳೊಂದಿಗೆ ಜೀವನ ಸಾಗಿಸುತ್ತಿದ್ದ ಇವರಿಗೆ ಇದ್ದಕ್ಕಿದ್ದಂತೆ ಉಸಿರಿನ ತೊಂದರೆ ಆವರಿಸಿತು. ಮಾತನಾಡದಂತಹ ಸ್ಥಿತಿಗೆ ತಲುಪಿತು. ನಂಗೆ ಮಾತಾಡಕ್ ಬರ್ತಿದ್ದಿಲ್ಲ. ಉಸಿರಾಟದ ತೊಂದರೆಯೊಂದಿಗೆ ಮಾತನಾಡದಂತಹ ಸ್ಥಿತಿಗೆ ತಲುಪಿದ ನಂತರ ಇವರನ್ನ ಹಿಡಿದು ಇವರ ಮಡದಿ ಆಸ್ಪತ್ರೆಗೆ ಹೋದರು. ವೈದ್ಯರುಗಳು ನಾನಾ ರೀತಿಯಲ್ಲಿ ತಪಾಸಣೆ ನಡೆಸಿ ಒಂದು ಆಘಾತಕಾರಿ ವಿಷಯವನ್ನ ತಿಳಿಸಿದ್ರು. ಆ ಆಘಾತಕಾರಿ ವಿಷಯವೇ ನಿಮ್ಗೆ ಲಂಗ್ಸ್ ಕ್ಯಾನ್ಸರ್ ಆವರಿಸಿದೆ ಎಂದು ವೈದ್ಯರು ಹೇಳಿದ್ದು. ಆಸ್ಪತ್ರೆಯಲ್ಲಿ ಲಂಗ್ಸ್ ಕ್ಯಾನ್ಸರ್ ಅಂತ ಹೇಳಿದ್ರು. ಇವರನ್ನ ಆವರಿಸಿದ ಲಂಗ್ಸ್ ಕ್ಯಾನ್ಸರ್ನಿಂದಾಗಿ ಇವರ ಸ್ಥಿತಿ ಚಿಂತಾಜನಕವಾಯಿತು. ಕ್ಯಾನ್ಸರ್ ಕಾಯಿಲೆ ಅಂತಿಮ ಹಂತವನ್ನ ತಲುಪಿತು. ಸಮಸ್ಯೆಯ ನಿವಾರಣೆಗಾಗಿ ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಲಾಯಿತು. ಆದರೆ ಇವರು ಯಾವ ಪ್ರಯತ್ನಕ್ಕೂ ಸಫಲವಾಗಲಿಲ್ಲ. ಕೊನೆಗೂ ವೈದ್ಯರು ಹೇಳಿದ್ದು ಬದುಕುಳಿಯೋ ಸಾಧ್ಯತೆಗಳು ಬಹಳ ಕಡಿಮೆ ಅಂತ. ಬೆಂಗಳೂರು ಆಸ್ಪತ್ರೆಯಲ್ಲಿ ಹೋದಾಗ ಒಂದು ತಿಂಗಳಲ್ಲಿ ನೀವು ಸಾಯಿತ್ರಿ ಅನ್ನುವಂತ ಒಂದು ವಿಚಾರವನ್ನು ಹೇಳಿದಾಗ ಇನ್ನು ಕೆಲವೇ ದಿನಗಳಲ್ಲಿ ತಮಗೆ ಸಾವು ಸಂಭವಿಸುತ್ತೆ ಎಂಬುದನ್ನ ಅರಿತು ಬಹಳಷ್ಟು ನೋವಿನಿಂದ ದಿನಗಳನ್ನ ಕಳೆಯುತ್ತಿರಬೇಕಾದ್ರೆ ಓರ್ವರು ಒಂದು ಸಂಗತಿಯನ್ನ ತಿಳಿಸಿದ್ರು. ಆ ಸಂಗತಿಯೇ ಬೆಟ್ಟದಲ್ಲಿ ವಾಸವಾಗಿರೋ ಆ ಸಾಧಕರು.
ಹೇಗೋ ಕಷ್ಟಪಟ್ಟು ಆ ಸಾಧಕರ ಬಳಿಗೆ ಹೋಗಿ ತಮ್ಮ ಸಮಸ್ಯೆಯನ್ನ ಇವ್ರು ಹೇಳ್ಕೊಂಡ್ರು. ಆಗ ಆ ಸಾಧಕರು ದೇಹದಲ್ಲಿನ ಸಮಸ್ಯೆಯನ್ನ ಅರಿಯಲು ಒಂದು ತಂತ್ರವನ್ನ ಬಳಸಿದ್ರು. ಆ ತಂತ್ರವೇ ಚಕ್ಷು ತಂತ್ರ. ಆ ಸಾಧಕರು ಚಕ್ಷು ತಂತ್ರವನ್ನ ಬಳಸಿ ಯಾವುದೇ ಸಾಧನದ ನೆರವಿಲ್ಲದೆ ಬರಿಗಣ್ಣಿನಿಂದ ದೇಹವನ್ನ ಸ್ಕ್ಯಾನ್ ಮಾಡಿದ್ರು. ಚಕ್ಷು ತಂತ್ರವನ್ನ ಬಳಸಿ ದೇಹವನ್ನ ಸ್ಕ್ಯಾನ್ ಮಾಡಿದ ಸಾಧಕರು ಲಂಗ್ಸ್ ಕ್ಯಾನ್ಸರ್ನ ಮೂಲವನ್ನ ಪತ್ತೆ ಹಚ್ಚಿದ್ರು. ಅಂತಹ ಸಂಗತಿಯನ್ನ ಪತ್ತೆ ಹಚ್ಚಿದ ಸಾಧಕರು ಅದೇ ಚಕ್ಷು ತಂತ್ರದಿಂದ ಒಂದು ಅಚ್ಚರಿಯನ್ನ ಸೃಷ್ಟಿಸಿದ್ರು. ಆ ಅಚ್ಚರಿಯೇ ಇವರನ್ನ ಆವರಿಸಿದ್ದ ಮಾರಣಾಂತಿಕ ಲಂಗ್ಸ್ ಕ್ಯಾನ್ಸರ್ ಸಮಸ್ಯೆಯನ್ನ ನಿವಾರಿಸಿಬಿಟ್ಟಿತ್ತು. ಆ ಮೂಲಕ ಇವರಿಗೆ ಮರುಜನ್ಮ ನೀಡಿತ್ತು. ನಮಗೆ ಆ ಒಂದು ಲಂಗ್ಸ್ ಕ್ಯಾನ್ಸರ್ ಅನ್ನುವಂತ ಒಂದು ಪೇಷಂಟ್ ಆಗಿದ್ದು ನಾನು. ಇವಾಗ ಅವರ ಒಂದು ಇದರಿಂದ ಆಶೀರ್ವಾದದಿಂದ ಗುಣಮುಖನಾಗಿದ್ದೆ. ಕಣ್ಣಿನ ಮೂಲಕ ಅಚ್ಚರಿಗಳನ್ನ ಸೃಷ್ಟಿಸುವಂತಹ ಅದಕ್ಕೆ ಸಂಬಂಧಿಸಿದ ವಿದ್ಯೆಯಾದ ಚಕ್ಷು ತಂತ್ರವನ್ನ ಕರಗತ ಮಾಡಿಕೊಂಡಿರೋ ಇಲ್ಲಿನ ಸಾಧಕರು ಸುಮಾರು 2 ಗಂಟೆಗಳ ಕಾಲ ಕಣ್ಣಿನ ರೆಪ್ಪೆಯನ್ನ ಮುಚ್ಚದೆ ದೃಷ್ಟಿಯನ್ನ ಹಾಯಿಸುತ್ತಾರೆ. ರೆಪ್ಪೆಯನ್ನ ಮುಚ್ಚದೆ 2 ಗಂಟೆಗಳ ಕಾಲ ತದೇಕ ಚಿತ್ತದಿಂದ ನೋಡುವುದರೊಂದಿಗೆ ಕಣ್ಣಿನ ಮೂಲಕ ವಿಶೇಷವಾದ ಶಕ್ತಿಯನ್ನ ಹೊರಹಾಕುತ್ತಾರೆ. ದಿವ್ಯ ಶಕ್ತಿಯೊಂದಿಗೆ ಒಂದು ನಿರ್ದಿಷ್ಟವಾದ ಸಂಕಲ್ಪದೊಂದಿಗೆ ಕಣ್ಣಿನ ಮೂಲಕ ಹೊರಹಾಕುವ ಶಕ್ತಿಯಿಂದ ಅಚ್ಚರಿಗಳು ನಡೆಯಲು ಆರಂಭವಾಗುತ್ತವೆ. ಬೆಳಗಾವಿಯ ಒಂದು ಸಿರಿವಂತ ಕುಟುಂಬಕ್ಕೆ ಒಂದು ಆಘಾತ ಎದುರಾಯಿತು. ಆ ಆಘಾತವೇ ಮನೆಯೊಡತಿ ವಿಚಿತ್ರವಾಗಿ ಆಡಲು ಆರಂಭಿಸಿತ್ತು. ನಾನಾ ಧ್ವನಿಗಳಲ್ಲಿ ಮಾತನಾಡಲು ಆರಂಭಿಸಿತ್ತು. ಮನೆ ಒಡತಿಯ ವಿಚಿತ್ರ ಸಮಸ್ಯೆ ಆಸ್ಪತ್ರೆಗಳಲ್ಲಿ ದೂರಾಗದ ಕಾರಣ ಕೆಲವು ಪಂಡಿತರ ಬಳಿಗೆ ಹೋದರು. ಯಾರೋ ಭಾನುಮತಿಯ ಪ್ರಯೋಗ ನಡೆಸಿದ್ದಾರೆಂದು ಹೇಳಿದ್ರು. ಅಂತಹ ಭಾನುಮತಿಯ ಸಮಸ್ಯೆಯನ್ನ ನಿವಾರಣೆ ಮಾಡಲು ಮುಂದಾದ ಪಂಡಿತರುಗಳು ವಿಫಲರಾದರು. ಸಮಸ್ಯೆ ಮತ್ತಷ್ಟು ಉಲ್ಬಣವಾಗಿ ಮನೆಯೊಡತಿ ಸಾಯುವ ಹಂತಕ್ಕೆ ತಲುಪಿದ್ರು. ಅಂತಹ ಸ್ಥಿತಿಯಲ್ಲಿ ಓರ್ವರು ಒಂದು ಸಲಹೆಯನ್ನು ನೀಡಿದ್ರು. ಆ ಸಲಹೆಯೇ ಬೆಟ್ಟದ ಮೇಲೆ ವಾಸವಾಗಿರೋ ಆ ಸಾಧಕ. ಸಿರಿವಂತ ಕುಟುಂಬದ ಆ ಮಹಿಳೆಯ ಸಮಸ್ಯೆಗೆ ಮೂಲ ಕಾರಣವೇನೆಂಬುದನ್ನು ತಿಳಿಯಲು ಮೊದಲಿಗೆ ಚಕ್ಷು ತಂತ್ರವನ್ನು ಪ್ರಯೋಗಿಸಿದ್ರು. ಚಕ್ಷು ತಂತ್ರದಿಂದ ಇಡೀ ದೇಹವನ್ನ ಸ್ಕ್ಯಾನ್ ಮಾಡಿದ್ರು. ದೇಹವನ್ನ ಸ್ಕ್ಯಾನ್ ಮಾಡಿದ ಸಾಧಕರು ಚಕ್ಷು ತಂತ್ರದಿಂದ ವಿಶೇಷವಾದ ಶಕ್ತಿಯನ್ನ ಕಣ್ಣಿನಿಂದ ಹೊರಹಾಕಿದ್ರು. ಆ ಶಕ್ತಿಯು ಸಮಸ್ಯೆಗೀಡಾದ ಮಹಿಳೆಯ ಮೇಲೆ ಕೆಲಸ ಮಾಡುವಂತೆ ಮಾಡಿದ್ರು. ವಿಶೇಷವಾದ ಶಕ್ತಿಯನ್ನ ಕಣ್ಣಿನಿಂದ ಹೊರಹಾಕಿದ ಸಾಧಕರು ಒಂದು ಅಚ್ಚರಿಯನ್ನ ಸೃಷ್ಟಿಸಿದ್ರು. ಆ ಅಚ್ಚರಿಯೇ ಎಲ್ಲಿಯೂ ಪರಿಹಾರವಾಗದ ಮಾನಸಿಕ ಸಮಸ್ಯೆಯನ್ನ, ಭಾನುಮತಿಯ ಸಮಸ್ಯೆಯನ್ನ ನಿವಾರಿಸಿಬಿಟ್ಟಿತ್ತು. ಒಂದು ಭಾನುಮತಿ ಎಂಬುದು ಹೋಗ್ತದ್ರಿ. ಇದು ದೇವ್ ಹಿಡ್ದಿಂದ ಅಂತ ಹೋಗ್ತದ್ರಿ. ಇವರ ಹೆಸರು ಸಿದ್ದು ಅಂತ. ಮದುವೆಯಾಗಿ ನೆಮ್ಮದಿಯೊಂದಿಗೆ ಜೀವನ ಸಾಗಿಸಬೇಕೆಂದುಕೊಂಡ ಇವರಿಗೆ ಒಂದು ಆಘಾತ ಎದುರಾಯಿತು. ಆ ಆಘಾತವೇ ಇದ್ದಕ್ಕಿದ್ದಂತೆ ಇಡೀ ದೇಹ ಊದಿಕೊಳ್ಳಲು ಆರಂಭಿಸಿತ್ತು. ಹೊಟ್ಟೆ ಹಸಿಯದಂತಾಗಿತ್ತು. ಆಯಾಸದಿಂದ ಪ್ರತಿಕ್ಷಣ ಬಳಲುವಂತಾಗಿತ್ತು. ಪರೀಕ್ಷೆ ನಡೆಸಿದ ವೈದ್ಯರುಗಳು ನಿಮಗೆ ಕಿಡ್ನಿ ಸಮಸ್ಯೆ ಆವರಿಸಿದೆ, ಕೂಡಲೇ ಆಪರೇಷನ್ ಮಾಡಬೇಕೆಂದು ಹೇಳಿದ್ರು. ನನಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು. ಕಿಡ್ನಿ ಫೇಲಿಯರ್ ಸ್ಟೇಜ್ ಅಲ್ಲಿ ಇತ್ತು. ಡಾಕ್ಟರ್ ಓದಿದ್ರು ಆಪರೇಷನ್ ಅವೆಲ್ಲ ಮಾಡಬೇಕು ಅಂತ. ನಾವು ಜರ ಪೂರಾಗಿದ್ದೆವು. ಆಪರೇಷನ್ ಮಾಡಿಸಲು ಹಣವಿಲ್ಲ.
ಇವರಿಗೆ ಪರಿಚಯವಿದ್ದ ಪ್ರತಿಷ್ಠಿತ ವ್ಯಕ್ತಿಗಳು ಇವರ ನೆರವಿಗೆ ಬರಲಿಲ್ಲ. ಅಂತಹ ಸಮಯದಲ್ಲಿ ಜೀವನವಿಷ್ಟೇ ಎಂದು ಜೀವನ ಸಾಗಿಸುತ್ತಿದ್ದ ಇವರಿಗೆ ಓರ್ವರು ಒಂದು ಸಲಹೆಯನ್ನು ನೀಡಿದ್ರು. ಆ ಸಲಹೆಯೇ ಬೆಟ್ಟದ ಮೇಲೆ ವಾಸವಾಗಿರೋ ಆ ಸಾಧಕ. ಆ ಸಾಧಕರ ಬಳಿ ಹೋಗಿ ತಮ್ಮ ಕಿಡ್ನಿ ಸಮಸ್ಯೆಯನ್ನು ಕಣ್ಣೀರಿಟ್ಟು ಹೇಳಿಕೊಂಡರು. ಇವರ ಸಮಸ್ಯೆಯನ್ನು ಆಲಿಸಿದ ಸಾಧಕರು ಇವರನ್ನ ತಮ್ಮ ಬಳಿಯಲ್ಲಿ ಕೆಲವು ದಿನಗಳ ಕಾಲ ಇರಿಸಿಕೊಂಡರು. ಇವರ ಮೇಲೆ ಚಕ್ಷುತಂತ್ರವನ್ನ ಪ್ರಯೋಗಿಸಿದ್ರು. ಇವರ ಮೇಲೆ ಚಕ್ಷುತಂತ್ರವನ್ನ ಪ್ರಯೋಗಿಸಿದ ನಂತರ ಒಂದು ಅಚ್ಚರಿ ಎದುರಾಯಿತು. ಅಚ್ಚರಿಯೇ ಇದೀಗ ಇವರು ಕಿಡ್ನಿ ಸಮಸ್ಯೆಯಿಂದ ಮುಕ್ತರಾಗಿರುವುದು, ಎಲ್ಲರಂತೆ ಜೀವನ ಸಾಗಿಸುತ್ತಿರುವುದು. 41 ಡೇಸ್ದಾಗ ನಾವು ರಿಕವರ್ ಆಗಿದ್ದೀವಿ. ಚಕ್ಷುತಂತ್ರವನ್ನ ಕರಗತ ಮಾಡಿಕೊಂಡು ಅಚ್ಚರಿಗಳನ್ನ ಸೃಷ್ಟಿಸುತ್ತಿರುವ ಸಾಧಕರು ಅದೇ ತಂತ್ರದಿಂದ ಮತ್ತೊಂದು ಅಚ್ಚರಿಯನ್ನ ಸೃಷ್ಟಿಸುತ್ತಾರೆ. ಆ ಅಚ್ಚರಿಯೇ ಸಂಜೀವಿನಿಯಂತಹ ಔಷಧವನ್ನ ತಯಾರಿಸುವುದು. ಚಕ್ಷು ತಂತ್ರದಿಂದ ಆ ಸಾಧಕರು ಸಂಜೀವಿನಿಯಂತಹ ಔಷಧಿ ತಯಾರಿಸೋದಾದ್ರೂ ಹೇಗೆ? ಅಸಲಿಗೆ ಬೆಟ್ಟದ ಮೇಲೆ ವಾಸವಾಗಿರೋ ಆ ಸಾಧಕರಾದ್ರೂ ಯಾರು ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಸಾವಿನ ದವಡೆಯಲ್ಲಿ ಸಿಲುಕಿದ ಕಿಡ್ನಿ ರೋಗಿಗಳನ್ನ, ಕ್ಯಾನ್ಸರ್ ರೋಗಿಗಳನ್ನ, ಜೊತೆಗೆ ನಾನಾ ಕಾಯಿಲೆಗಳ ರೋಗಿಗಳನ್ನ ಗುಣಮುಖರನ್ನಾಗಿಸಿದ ಸಾಧಕರ ಸಂಬಂಧ ಸ್ವತಃ ವೈದ್ಯರುಗಳೇ ಅಚ್ಚರಿಗೊಂಡಿದ್ದಾರೆ. ಸಾಧಕರ ಸಾಧನೆಯನ್ನ ಕೊಂಡಾಡುತ್ತಿದ್ದಾರೆ. ಇಲ್ಲಿವರೆಗೆ ನಾನು ಎಷ್ಟು ಕೇಸಸ್ ಇಲ್ಲಿಗೆ ತಂದಿದೆ ಅವೆಲ್ಲ ಸಂಪೂರ್ಣವಾಗಿ ಪರ್ಫೆಕ್ಟ್ ಆಗಿ ಚೆನ್ನಾಗಿ ಈ ಸ್ಥಿತಿ ನೋಡಿದ ಕೂಡಲೇ ಹಿಂಗೆ ತಿಳಿತದ್ರಿಗೆ ಇದು ಒಳ್ಳೆಯ ಸ್ಥಿತಿ ಇಲ್ಲ. ಅಂಥ ಪೇಷಂಟ್ ಕೂಡ ಇಲ್ಲಿ ಅವನಿಗೆ ಒಳ್ಳೆ ರೀತಿಯಲ್ಲಿ ಗುಣಮುಕ್ತ ಆಯ್ತಾ ಇದ್ದಾವ. ಅಸಲಿಗೆ ಚಕ್ಷುವಿದ್ಯೆಯಿಂದ ಬೆಟ್ಟದ ಮೇಲಿನ ಸಾಧಕರು ಮನುಷ್ಯನ ದೇಹವನ್ನ ಸ್ಕ್ಯಾನ್ ಮಾಡೋದಾದ್ರೂ ಹೇಗೆ, ದೇಹದಲ್ಲಿನ ಸಮಸ್ಯೆಯನ್ನ ಅರಿಯೋದಾದ್ರೂ ಹೇಗೆ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ನೀರಿನಿಂದ ಎಂಬುದು. ಚಕ್ಷುತಂತ್ರವನ್ನ ಬಳಸಿ ಮನುಷ್ಯರ ದೇಹವನ್ನ ಯಾವ ರೀತಿಯಲ್ಲಿ ಸ್ಕ್ಯಾನ್ ಮಾಡುತ್ತಾರೆಂಬ ಪ್ರಶ್ನೆಗಳಿಗೆ ಉತ್ತರ ನೀರನ್ನ ತದೇಕ ಚಿತ್ತವಾಗಿ ನೋಡುವ ಮೂಲಕ ದೇಹದ ಯಾವ ಭಾಗದಲ್ಲಿ ಸಮಸ್ಯೆ ಉದ್ಭವಿಸಿದೆ ಎಂಬುದನ್ನ ಅವರು ನೋಡುತ್ತಾರೆ ಎಂಬುದು. ಹಾಗೆ ನೀರಿನ ಮೇಲೆ ದೃಷ್ಟಿ ಹಾಯಿಸಿ ರೋಗಿಗಳ ಸಮಸ್ಯೆಯನ್ನ ಅರಿಯುವ ಸಾಧಕರು ತಮ್ಮ ಕಣ್ಣುಗಳಿಂದ ಅದೇ ನೀರಿಗೆ ವಿಶೇಷವಾದ ಶಕ್ತಿಯನ್ನ ತುಂಬುತ್ತಾರೆ. ತದೇಕ ಚಿತ್ತವಾಗಿ ದೃಷ್ಟಿ ಹಾಯಿಸಿ ನೀರಿಗೆ ಶಕ್ತಿ ತುಂಬಿದ ನಂತರ ಏನಾಗುತ್ತೆ ಎಂಬ ನಮ್ಮ ಪ್ರಶ್ನೆಗಳಿಗೆ ಒಳಿತನ್ನ ಕಂಡಿರುವ ಜನರಿಂದ ಬಂದಂತಹ ಉತ್ತರ ಸಂಜೀವಿನಿ ರೀತಿಯಲ್ಲಿ ಕೆಲಸ ಮಾಡುವಂತಹ ಔಷಧಿಯಾಗಿ ಮಾರ್ಪಾಡಾಗುತ್ತೆ ಎಂಬುದು. ನೀರಿನೊಳಗೆ ದೃಷ್ಟಿ ಹಾಕೊಡ್ತಾರೆ. ಅವರ ಶಕ್ತಿಯ ಮುಖಾಂತರ ಇವತ್ತು ನಮ್ಮೊಳಗಿರುವಂತ ರೋಗವನ್ನ ನಿವಾರಣೆ ಮಾಡುವಂತ ಒಂದು ಜ್ಞಾನವನ್ನ ಅವರಲ್ಲಿದೆ. ಚಕ್ಷುವಿದ್ಯೆಯನ್ನ ಅರಿತಿರುವ, ನಿಸರ್ಗದ ಕೆಲವು ರಹಸ್ಯಗಳನ್ನ ತಿಳಿದಿರುವ ಬೆಟ್ಟದ ಮೇಲಿನ ಸಾಧಕರು ಕಾಡಿನಿಂದ ಕೆಲವೊಂದು ಗಿಡಮೂಲಿಕೆಗಳನ್ನ ತಂದು ಅವುಗಳಿಗೂ ಸಹ ದೃಷ್ಟಿಯ ಮೂಲಕ ಶಕ್ತಿಯನ್ನು ತುಂಬುತ್ತಾರೆ. ರೋಗಿಯ ಮೇಲೆ ಅತಿ ತೀಕ್ಷ್ಣವಾಗಿ ಕೆಲಸ ಮಾಡುವಂತೆ ಮಾಡುತ್ತಾರೆ. ಅಸಲಿಗೆ ಚಕ್ಷುತಂತ್ರದಿಂದ ಅಚ್ಚರಿಗಳನ್ನ ಸೃಷ್ಟಿಸುತ್ತಿರೋ ಸಾಧಕರು ಇರೋ ಬೆಟ್ಟವಾದರೂ ಯಾವುದು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ರಾಜಗಿರಿ ಬೆಟ್ಟ.
ಬೀದರ್ನಿಂದ ಸುಮಾರು 20 ಕಿಲೋಮೀಟರ್ಗಳ ಅಂತರದಲ್ಲಿರುವ ಈ ರಾಜಗಿರಿ ಬೆಟ್ಟದಲ್ಲಿ ನೆಲೆಯೂರಿ ಅಚ್ಚರಿಗಳನ್ನ ಸೃಷ್ಟಿಸುತ್ತಿರೋ ಆ ಸಾಧಕರಾದರೂ ಯಾರು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಶ್ರೀ ಸದಾನಂದ ಶಿವಯೋಗಿಗಳು. शिवाय नमः ओम 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 शिवाय नमः ओम. ಸುದೀರ್ಘವಾದ ಸಾಧನೆಯಿಂದ ಆತ್ಮಜ್ಞಾನವನ್ನ ಪಡೆದಿರುವ ಚಕ್ಷು ತಂತ್ರವನ್ನ ಸಿದ್ಧಿಸಿಕೊಂಡಿರೋ ಶ್ರೀ ಸದಾನಂದ ಶಿವಯೋಗಿಗಳಿಂದ ಇಲ್ಲಿಗಾಗಲೇ ಸಾವಿನ ದವಡೆಯಲ್ಲಿ ಇದ್ದ ಸಹಸ್ರಾರು ರೋಗಿಗಳು ಗುಣಮುಖರಾಗುತ್ತಿದ್ದಾರೆ. ಚಕ್ಷು ತಂತ್ರದಿಂದ ಗಿಡಮೂಲಿಕೆಗಳಿಗೆ ಶಕ್ತಿಯನ್ನು ತುಂಬಿ ರೋಗಿಗಳಿಗೆ ಕೊಡುವುದರ ಜೊತೆಗೆ ಶಿವಯೋಗಿಗಳು ರೋಗಿಗಳಿಗೆ ಮತ್ತೊಂದು ದಿವ್ಯೌಷಧವನ್ನು ನೀಡುತ್ತಾರೆ. ಆ ಔಷಧಿಯೇ ಧ್ಯಾನಯೋಗ. ಶಿವಾಯ ನಮಃ ಓಂ 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 ಶಿವಾಯ ನಮಃ ಓಂ. ತಮಗೆ ಆರ್ಥಿಕ ಸಂಕಷ್ಟವಿದ್ದರೂ ಸಹ ಸದಾನಂದ ಶಿವಯೋಗಿಗಳು ನೋವಿನೊಂದಿಗೆ ಬರುವ ರೋಗಿಗಳಿಗೆ ಹಲವಾರು ದಿನಗಳ ಕಾಲ ತಂಗಲು ವಸತಿ ಸೌಕರ್ಯ ಒದಗಿಸಿ ಉಚಿತವಾಗಿ ಅನ್ನ ಆಹಾರ ನೀಡುತ್ತಾ ಉಚಿತವಾಗಿ ಚಿಕಿತ್ಸೆ ನೀಡುತ್ತಾ ಲೋಕ ಕಲ್ಯಾಣಕ್ಕಾಗಿ ಮುಂದಾಗಿರುವ ಸಂಗತಿ ಪ್ರಶಂಸನೀಯ. ನಿಮ್ಮ ಬಳಿಯಲ್ಲಿ ಕಿಡ್ನಿ ಸಮಸ್ಯೆ, ಕ್ಯಾನ್ಸರ್ ಸಮಸ್ಯೆ ಸೇರಿದಂತೆ ನಾನಾ ರೋಗಗಳು ವಾಸಿಯಾಗುತ್ತಿರುವುದರ ಹಿಂದಿನ ರಹಸ್ಯವಾದರೂ ಏನು ಎಂಬ ನಮ್ಮ ಪ್ರಶ್ನೆಗಳಿಗೆ ಶಿವಯೋಗಿಗಳಿಂದ ಬಂದಂತಹ ಉತ್ತರ ಗಿಡಮೂಲಿಕೆಗಳ ಜೊತೆಗೆ ಪ್ರಮುಖವಾಗಿ ಚಕ್ಷು ತಂತ್ರ ಎಂಬುದು. ಕಣ್ಣು ಬೆಳೆಯಲ್ದಂಗ ನಿಂತ್ರಿಸಿದಾಗ ಅದು ತ್ರಾಟಕ್ ಅಂತಾರ. ಅದಕ್ಕೆ ಆ ತ್ರಾಟಕ್ ಮಾಡಿದಾಗ ಈ ಕಣ್ಣಿನೊಳಗ ಆ ಶಕ್ತಿ ಬರ್ತದ. ದೃಷ್ಟಿದಾಗ ಇದ್ದೊಡ್ಡ ಶಕ್ತಿ ಎದ್ರಾಗೂ ಇಲ್ಲ ಅಂತ ನಮಗ್ ಸಾಕ್ಷಿ ಅದ್ರಿ. ರಾಜಗಿರಿ ಬೆಟ್ಟದಲ್ಲಿ ವಾಸವಾಗಿದ್ದುಕೊಂಡು ಗಿಡಮೂಲಿಕೆಗಳಿಂದ, ಚಕ್ಷು ವಿದ್ಯೆಯಿಂದ, ಧ್ಯಾನ ಯೋಗದಿಂದ ರೋಗಿಗಳನ್ನ ಗುಣಪಡಿಸುತ್ತಿರುವ ಶಿವಯೋಗಿಗಳ ಬಗ್ಗೆ ಮಾಹಿತಿ ಪಡೆದ ನಮ್ಮ ಬೀದರ್ ಜಿಲ್ಲಾ ವರದಿಗಾರರಾದ ಶಿವಾನಂದ್ ಹಿರೇಮಠ್, ಕ್ಯಾಮರಾಮನ್ ಕೃಷ್ಣರವರು ಬೀದರ್ನಿಂದ 20 ಕಿಲೋಮೀಟರ್ ದೂರದಲ್ಲಿರುವ ರಾಜಗಿರಿ ಬೆಟ್ಟವನ್ನು ಹತ್ತಿದ್ದು ಅಚ್ಚರಿಗಳ ಬಗ್ಗೆ ವರದಿ ಮಾಡಿದ್ರು. ಇಲ್ಲಿ ರೋಗಿಗಳು ಗುಣವಾಗುತ್ತಿರುವುದಕ್ಕೆ ಪ್ರಮುಖ ಕಾರಣ ಶ್ರೀ ಸದಾನಂದ ಶಿವಯೋಗಿಗಳ ತಪೋಶಕ್ತಿ, ಆತ್ಮಶಕ್ತಿ, ಚಕ್ಷುಶಕ್ತಿ. ಬೀದರ್
ಬೀದರ್ನಿಂದ ಸುಮಾರು 20 ಕಿಲೋಮೀಟರ್ಗಳ ಅಂತರದಲ್ಲಿರೋ ರಾಜಗಿರಿ ಬೆಟ್ಟ ಸದಾನಂದ ಶಿವಯೋಗಿಗಳ ಮೂಲಕ ದೇಹಕ್ಕೆ ಆವರಿಸೋ, ಮನಸ್ಸಿಗೆ ಆವರಿಸೋ ಕಾಯಿಲೆಗಳನ್ನ ವಿಸ್ಮಯಕಾರಿ ರೀತಿಯಲ್ಲಿ ಗುಣಪಡಿಸೋ ಕೇಂದ್ರವಾಗಿದೆ.